ಇವತ್ತಿನ ಇಡೀ ವಿಚಾರಣೆ ಏನ್ ನಡೀತು, ಕೋರ್ಟ್ ಏನ್ ಹೇಳ್ತು ಹೇಳಿ. ಸೊ ಇವತ್ತು ವಿಚಾರಣೆಗೆ ಒಂದು ಈಗ ತಾನೇ ಮುಗೀತು. KSRTC ಸ್ಟ್ರೈಕ್ ಯೂನಿಯನ್ ಬಗ್ಗೆ ವಿಚಾರಣೆ ನಡೆಸಿತು ಕೋರ್ಟು. ಇಲ್ಲಿ ವಿಚಾರಣೆಯಲ್ಲಿ ಏನು ಮಾಡಿದ್ರು ಅಂದರೆ, ಯೂನಿಯನ್ ಯಾರು ರೆಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅಂತ ಅದೊಂದು ಕೇಳಿದ್ರು. ಪ್ಲಸ್ ಆಲ್ಸೋ ಗೌರ್ಮೆಂಟ್ ಟುಕ್ ಅ ಸ್ಟ್ಯಾಂಡ್ ಸೇಯಿಂಗ್ ಇಲ್ಲ ಸ್ಟ್ರೈಕ್ ಇನ್ನೂ ನಡೀತಾ ಇದೆ, ಏನೋ 3-4 ಎಂಪ್ಲಾಯೀಸು ಇಲ್ಲ ಲೀವ್ ತೊಗೊಂಡಿದ್ದಾರೆ ಅಂತ ಜಸ್ಟ್ ಹೇಳಕ್ಕೆ ಅದೊಂದು 3-4 ಜನ ಅಂತ ಹೇಳಿದ್ರು. 97% BMTC ಇಲ್ಲೆಲ್ಲ ವರ್ಕ್ ಆಗ್ತಾ ಇದೆ. ಬಟ್ ಆ್ಯಕ್ಚುಲಿ ಬೇರೆ ಡಿಸ್ಟ್ರಿಕ್ಟಲ್ಲಿ ಸಾವಿರಾರು ಜನ ಅಲ್ಲಿ ಸ್ಟ್ರೈಕ್ ನಡೆಸ್ತಾ ಇದ್ದಾರೆ ಇನ್ನ ಅಂತ ಅದೊಂದು ಕೋರ್ಟ್ ಗಮನಕ್ಕಂತೂ ತಂದ್ವಿ. ಅದಾದಮೇಲೆ ಕೋರ್ಟ್ ಅವಾಗ ಗರಂ ಆಯಿತು, ನೀವೇನು ಎಸೆನ್ಷಿಯಲ್ ಸರ್ವಿಸಸ್ ಆ್ಯಕ್ಟಲ್ಲಿ ಇದು ಮಾಡಿಲ್ವಾ ಏನು ಅಂತ. ಸೊ ಅದರಲ್ಲಿ ನಾವು ಹಾಕಿರೋ ಪೆಟಿಷನಲ್ಲಿ ಪಾಯಿಂಟ್ ಔಟ್ ಮಾಡಿ ತೋರಿಸಿದಾಗ ಅವಾಗ ಗೊತ್ತಾಯಿತು ದಟ್ ಇಲ್ಲ, ಎಸೆನ್ಷಿಯಲ್ ಸರ್ವಿಸಸ್ಸಲ್ಲಿ ಇದ್ದಾಗ ಸ್ಟ್ರೈಕ್ ಅಂತ ಮಾಡೋಕ್ಕಾಗಲ್ಲ ಅಂಡರ್ ದ ಪ್ರಾವಿಷನ್ಸು. ಅವಾಗ ಆ ಸ್ಟ್ರೈಕ್ ಮಾಡಿದ್ರು ಇಲ್ಲೀಗಲ್ ಸ್ಟ್ರೈಕ್ ಅಂತ. ಅದಕ್ಕೊಂದು ನೆಕ್ಸ್ಟ್ ಏನು ಪ್ರೊಸೀಜರ್ ಇರುತ್ತೆ, ಗೌರ್ಮೆಂಟ್ ಹ್ಯಾಸ್ ಟು ಟೇಕ್ ಅ ಸ್ಟ್ಯಾಂಡ್, ಅರೆಸ್ಟ್ ಮಾಡ್ಬೋದು ಇಫ್ ಇಟ್ಸ್ ಅ ಇಲೀಗಲ್ ಸ್ಟ್ರೈಕ್. ಸೊ ಕೋರ್ಟ್ ಆ್ಯಕ್ಚುಲಿ ಒಂದು ಸ್ಟ್ರಿಕ್ಟ್ ಸ್ಟ್ಯಾಂಡ್ ತೊಗೊಂಡ್ಬಿಟ್ಟು ನೀವೇನಕ್ಕೆ ಅರೆಸ್ಟ್ ಮಾಡ್ತಿಲ್ಲ ಹಂಗಂದ್ರೆ, ಇಫ್ ಇಟ್ಸ್ ಅ ಇಲೀಗಲ್ ಸ್ಟ್ರೈಕ್, ಒನ್ಸ್ ಇಟ್ಸ್ ಕನ್ಫರ್ಮ್ ದಟ್ ಇಟ್ಸ್ ಅ ಇಲೀಗಲ್ ಸ್ಟ್ರೈಕ್, ಯು ಆರ್ ಸಪೋಸ್ ಟು ಟೇಕ್ ಆ್ಯಕ್ಷನ್. ಆಮೇಲೆ ಈ ಸ್ಟ್ರೈಕ್ ನಡೆಸಬಾರ್ದು, ನಿನ್ನೆ ಆಲ್ರೆಡಿ ಇಂಟರ್ಮ್ ಆರ್ಡರ್ಸ್ ಕೊಟ್ಟಾಗಿದೆ ಅಂತ ಕೋರ್ಟ್ ಆದೇಶ ಮಾಡ್ತು. ಪ್ಲಸ್ ಆಲ್ಸೋ ಯೂನಿಯನ್ನು ಅವರು ಜಾಯಿಂಟ್ ಆಕ್ಷನ್ ಕಮಿಟಿ ಅಂತ ಒಂದು ಫುಲ್ ಕಮಿಟಿ, ಏನೋ 5 ಯೂನಿಯನ್ಗಳು ಜೊತೆಗೆ ಮಾಡಿರೋದು. ಸೊ ದೇರ್ ಫೋರ್ ವಿ ಹ್ಯಾವ್ ಸರ್ವ್ಡ್ ಇಟ್ ಆನ್ ದ ಜಾಯಿಂಟ್ ಆಕ್ಷನ್ ಕಮಿಟಿ. ಬಟ್ ಅಲ್ಲಿ ಯಾರೋ ಒಂದು ಯೂನಿಯನ್ ಅವರು ಬಂದ್ಬಿಟ್ಟು ಇಲ್ಲ ನಾವು ಬರೀ ಒಬ್ರಿಗೆ ರೆಪ್ರೆಸೆಂಟ್ ಮಾಡೋದು ಅಂತ ಟೆಕ್ನಿಕಲ್ ಗ್ಲಿಚ್ ಮೇಲೆ ಹೋಗಕ್ಕೆ ನೋಡಿದ್ರು, ಗೊತ್ತಾಗ್ಲಿಲ್ಲ, ಅದು ಮಾಡಲಿಲ್ಲ ಅಂತ. ಬಟ್ ಅಫ್ಕೋರ್ಸ್ ಎಲ್ಲ ನ್ಯೂಸಲ್ಲೂ ಎಲ್ಲರಿಗೂ ಬಂದಿದೆ, ಎಲ್ಲರಿಗೂ ಗೊತ್ತಾಗಿದೆ. ಆ್ಯಂಡ್ ಟೆಕ್ನಾಲಜಿ ಇಸ್ ವೆರಿ ವೈಡ್ ಸ್ಪ್ರೆಡ್. ಅವ್ರಿಗೆಲ್ಲ ಗೊತ್ತಿತ್ತು, ಬರೀ ಏನೋ ಮರೆಮಾಚಕ್ಕೆ ನಮ್ಗೆ ಗೊತ್ತಾಗ್ಲಿಲ್ಲ, ನಮ್ಗೆ 7 ಗಂಟೆಗೆ ಗೊತ್ತಾಯ್ತು ಅಂತ ಹೇಳ್ತಾರೆ ಹೊರತು ಬಟ್ ಎಲ್ಲರಿಗೂ ಗೊತ್ತಿತ್ತು. ಆದರೂ ಅವರು ಸ್ಟ್ರೈಕ್ ಮಾಡಿದ್ರು ಬಾಗಲಕೋಟೆಯಲ್ಲಿ, ಆಮೇಲೆ ಕೊಪ್ಪಳದಲ್ಲಿ ಎಕ್ಸಾಮ್ಸ್ ಸ್ಟಾಪ್ ಮಾಡೋಕ್ಕಾಯ್ತು, ಆಮೇಲೆ ಬೆಳಗಾಮಲ್ಲಂತೂ ಅಲ್ಲೂ ಜಾಸ್ತಿ ಇದಾಯಿತು. ಮೈಸೂರಿಂದ ನಂಗೆ ಫೋಟೋಸ್ ಬಂತು, ಏನು KSRTC ಬಸ್ಸಸ್ಸೇ ಅಲ್ಲಿರೋ ಲೋಕಲ್ ಬಸ್ಸಸ್ಸೇ ನಡೆಸ್ತಾ ಇಲ್ಲ ಅಂತ. ಸೊ ದೀಸ್ ವೇರ್ ಆಲ್ ಬ್ರಾಟ್ ಟು ದ ನೋಟಿಸ್ ಆಫ್ ದ ಕೋರ್ಟ್. ಸೊ ಅದಕ್ಕೆ ನಾಳೆಯಿಂದ ಒಟ್ಟಿನಲ್ಲಿ ಸ್ಟ್ರೈಕ್ ಇಲ್ಲ, ಇವಾಗೆ ಆನ್ ಸ್ಪಾಟ್ ಸ್ಟ್ರೈಕ್ ನಿಲ್ಲಿಸಬೇಕು ಅಂತ ಆದೇಶ ಮಾಡಾಗಿದೆ. ಪ್ಲಸ್ ನೆಕ್ಸ್ಟ್ ಡೇಟ್ ಆಫ್ ಹಿಯರಿಂಗು ನಾಡಿದ್ದಿದೆ. ಸೊ ಅವತ್ತು ತನಕ ಇವರೆಲ್ಲ ಬೇರೆ ಯೂನಿಯನ್ ಅವರು, ಬಿಕಾಸ್ ದೇ ವಾಂಟೆಡ್ ಗೋ ಆನ್ ಅ ಟೆಕ್ನಿಕಲ್ ಗ್ರೌಂಡ್, ವಿ ಸೈಡ್ ಓಕೆ ವಿಲ್ ಸರ್ವ್, ಬೇರೆ ಎಲ್ಲರಿಗೂ ಸರ್ವ್ ಮಾಡಿಬಿಟ್ಟು ಆಮೇಲೆ ಲೆಟ್ ದೆಮ್ ಕಮ್ ಆನ್ ರೆಕಾರ್ಡ್ ಅಂತ ಆಯ್ತು. ಸೊ ಬೇಸಿಕಲಿ ಒನ್ಸ್ ಏನಾದರೂ ಈ ಎಸೆನ್ಷಿಯಲ್ ಸರ್ವಿಸಸ್ ಮೇಂಟೆನೆನ್ಸ್ ಆಕ್ಟ್ ಆಫ್ 2015 ಏನನ್ನತ್ತೆ ಅಂದರೆ, it says ಯಾವ್ದಾರು ಇಂಡಸ್ಟ್ರಿ, ಇಟ್ಸ್ ಐದರ್ ಪ್ರೊಕ್ಯೂರಿಂಗ್, ಟ್ರಾನ್ಸ್ಮಿಷನ್, ಎನಿ ಆಫ್ ದೀಸ್ ಇಂಡಸ್ಟ್ರೀಸ್ ಅಲ್ಲಿ ಪರ್ಟಿಕ್ಯುಲರ್ ಇಂಡಸ್ಟ್ರಿ ಅಥವಾ ಕಾರ್ಪೊರೇಷನ್ ಆಫ್ ಎನಿ ಪಬ್ಲಿಕ್ ಇಂಪಾರ್ಟೆನ್ಸ್ ಇಸ್ ಪುಟ್ ಅಂಡರ್ ದಿಸ್ ಆಕ್ಟ್ ಅಂದ್ರೆ ಅವರು ಎನಿ ಆಫ್ ದ ಎಂಪ್ಲಾಯೀಸ್ ದೇ ಆರ್ ನಾಟ್ ಅಲೌಡ್ ಟು ಗೋ ಆನ್ ಸ್ಟ್ರೈಕ್ ಆಟ್ ಆಲ್. ಆ ಪ್ರಾವಿಷನ್ ಅಲ್ಲಿ ಒನ್ಸ್ ದಟ್ ಎಸೆನ್ಷಿಯಲ್ ಸರ್ವಿಸ್ ಅದು ಬರೀ 6 months ಮಾತ್ರ ಇಂಪ್ಲಿಮೆಂಟ್ ಆಗುತ್ತೆ. ಸೊ ಈ ಸಲ ಇಂಪ್ಲಿಮೆಂಟ್ ಮಾಡಿದ್ದು 1/7 ಇಂದ ಶುರು ಮಾಡ್ಬಿಟ್ಟು ನೆಕ್ಸ್ಟ್ ಡಿಸೆಂಬರ್ ತನಕ ಮಾಡಿದೀವಿ ಅಂತ ಅವರು ಗವರ್ಮೆಂಟ್ ಅನೌನ್ಸ್ ಮಾಡಿದ್ರು. ಇವಾಗ ಈ ಟೈಮಲ್ಲಿ ಸ್ಟ್ರೈಕ್ ಮಾಡ್ತೀವಿ ಅಂತ ಇನ್ನ ಮುಂದಾಲೋಚನೆ ಮಾಡಿದ್ರೆ ದಟ್ ಬಿಕಮ್ಸ್ ಇಲ್ಲಿಗಲ್ ಸ್ಟ್ರೈಕ್. ಇಲ್ಲಿಗಲ್ ಸ್ಟ್ರೈಕ್ ಅಲ್ಲಿ ಏನೋ ಅರೆಸ್ಟ್ ಮಾಡಬಹುದು, ದೇ ಕ್ಯಾನ್ ಟೇಕ್ ಎನಿ ಪ್ಯೂನಿಟಿವ್ ಆಕ್ಷನ್ ಅಗೇನ್ಸ್ಟ್ ದ ಎಂಪ್ಲಾಯೀಸ್ ಆರ್ ದ ವರ್ಕರ್ಸ್. ಸೊ ಆದೇಶ ಅಂತ ಎಕ್ಸ್ಪ್ಲಿಸಿಟ್ಲಿ ಇಲ್ಲ, ಬಟ್ ಓರಲಿ ಹೇಳಿದ್ರು, ದೆನ್ ಯು ಟೇಕ್ ವಾಟ್ ಎವರ್ ದ ಗವರ್ಮೆಂಟ್ ಹ್ಯಾಸ್ ಟು ಡೂ, ಸೊ ಲೆಟ್ ದೆಮ್ ಗೋ ಅಹೆಡ್ ಅಂತ. ಹೌದು, ಇಟ್ಸ್ ಆನ್ ದಿ ಗವರ್ಮೆಂಟ್ ದಟ್ ದೇ ಹ್ಯಾವ್ ಟು ಟೇಕ್ ಆಕ್ಷನ್. ಗವರ್ಮೆಂಟ್ ಆಕ್ಷನ್ ತಗೋಬೇಕು ಅಕಾರ್ಡಿಂಗ್ ಟು ಲಾ ಅಂತೀವಲ್ಲ. ಸೊ ದ ಗವರ್ಮೆಂಟ್ ವಿಲ್ ಡೂ ವಾಟ್ ಇಟ್ ಹ್ಯಾಸ್ ಟು ಡೂ. ಇವಾಗ ಇನ್ನೂ ಸ್ಟ್ರೈಕ್ ನಡೀತಾ ಇದೆ, ನಡೆಯುತ್ತೆ ಅಂತ ಅಂದ್ಬಿಟ್ರೆ ಅವಾಗ ದೆನ್ ಗವರ್ಮೆಂಟ್ ಹ್ಯಾಸ್ ಆಲ್ ದ ಪವರ್ಸ್ ಟು ಟೇಕ್ ಅಪ್ರೋಪ್ರಿಯೇಟ್ ಆಕ್ಷನ್. ಅದು ಇಟ್ಸ್ ಆನ್ ದ ಡಿಸ್ಕ್ರಿಷನ್ ಆಫ್ ದಿ ಗವರ್ಮೆಂಟ್. ಸೊ ಅದಕ್ಕೆ ಇಫ್ ದೇ ವಾಂಟ್ ಟು, ಈ ಸ್ಟ್ರೈಕ್ ತುಂಬಾ ಇಂಟೆನ್ಸಿವ್ ಆಗಿ ಹೋಗ್ತಾ ಇದೆ, ಎಲ್ಲರಿಗೂ ಡಿಸ್ಟರ್ಬ್ ಆಗ್ತಾ ಇದೆ. ಬಿಕಾಸ್ ಆಲ್ರೆಡಿ ಇವತ್ತಿನ ನ್ಯೂಸ್ ಅಲ್ಲಿ ಏನೇನು ಸಬ್ಮಿಟ್ ಮಾಡಬೇಕು ಅಂತಿದೆ ಅದೆಲ್ಲ ನೋಡಿದ್ರೆ, ಬಿಕಾಸ್ ನ್ಯೂಸ್ ಇಂದಾನೇ ನಮಗೂ ಅರ್ಧಂಬರ್ಧ ಗೊತ್ತಾಗುತ್ತೆ ಅನ್ನೋ ಇದಕ್ಕೆ, ಎಜುಕೇಶನ್ ವೈಸು ಹಾಸ್ಪಿಟಲ್ಗೆ ಹೋಗೋಕ್ಕಾಗ್ತಾ ಇಲ್ಲ, ಅದು ಹಳ್ಳಿಗಳಲ್ಲಿ ಬಂಧನೆ ಆಗಿದೆ, ಎಲ್ಲ ಜನರು ಅಲ್ಲಿ ಇಲ್ಲಿ ಓಡಾಡಕ್ಕಾಗ್ತಾ ಇಲ್ಲ ಅಂತ ಗೊತ್ತಾಗಿದ್ದು. ಈ ತರ ಏನೋ ವಿ ಕಾಂಟ್ ಹೋಲ್ಡ್ ದ ಪಬ್ಲಿಕ್ ಟು ಅ ರ್ಯಾನ್ಸಮ್. ಹೌದು, KSRTC ದೊಡ್ಡ ಸಂಘ ಇದೆ, ಬಟ್ ಯು ಕಾಂಟ್ ಹೋಲ್ಡ್ ದ ಪಬ್ಲಿಕ್ ಆನ್ ಅ ರ್ಯಾನ್ಸಮ್ ಅಂತ ವೆರಿ ಎಕ್ಸ್ಪ್ಲಿಸಿಟ್ಲಿ ಹೇಳಿ ಆಮೇಲೆ ಸ್ಟ್ರೈಕ್ ಅಂತ ಮಾಡೋದು ಇಟ್ಸ್ ಅ ವೆರಿ ಇಲೀಗಲ್ ಥಿಂಗ್ ಡ್ಯೂರಿಂಗ್ ದಿಸ್ ಟೈಮ್ ಅಂದ್ಬಿಟ್ಟು. ಸೊ ಅದ್ರ ಪ್ರಕಾರ ಕ್ರಮ ತಗೊಳ್ಳಿ ಅಂತ ಆಗಿದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.